ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಡೆತ್ ನೋಟ್ ಈಗ ತಲೆನೋವನ್ನ ತಂದಿದೆ. ವಾಟ್ಸ್ಆಪ್ ಮೆಸೇಜ್ ರೂಪದಲ್ಲಿರುವಂತಹ ಡೆತ್ ನೋಟ್ ಅದು. ಮೆಸೇಜ್ ಟೈಪ್ ಮಾಡಿದ್ದು ವಿನಯ ಅಥವಾ ಬೇರೆನ ಅನ್ನುವ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊಬೈಲ್ನಲ್ಲಿ ಬಂದ ಡೆತ್ ನೋಟ್ ಬಗ್ಗೆ ಖಾಕಿ ತನಿಖೆಯನ್ನ ಚುರುಕುಗೊಳಿಸಿದೆ. ಎಫ್ಎಸ್ಎಲ್ಗೆ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ರವಾನೆ ಮಾಡಿದ್ದಾರೆ. ವಿನಯ್ ಮೊಬೈಲ್ ಸಿಡಿಆರ್ ತೆಗೆಯೋದಕ್ಕೆ ಖಾಕಿ ಮುಂದಾಗಿದೆ. ಹೆಣ್ಣೂರು ಪೊಲೀಸರಿಂದ ಹಲವು ಆಯಾಮಗಳಲ್ಲಿ ತನಿಖೆ ಚುರುಕುಗೊಂಡಿದೆ. ನೋಡಿ, ಡೆತ್ ನೋಟ್ ಸಿಕ್ಕಿತ್ತು ಪೊಲೀಸರಿಗೆ. ಅದು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ರೂಪದಲ್ಲಿತ್ತು. ಅಂದ್ರೆ ಮೆಸೇಜ್ ಡಿಜಿಟಲ್ ರೂಪದಲ್ಲಿ ಡೆತ್ ನೋಟ್ ಇತ್ತು. ಡೆತ್ ನೋಟ್ ಪರಿಗಣನೆಗೆ ತೆಗೆದುಕೊಳ್ಳುವ ಬಗ್ಗೆ ಈಗ ಪೊಲೀಸರಿಗೆ ತಲೆನೋವಾಗಿದೆ. ಮೊಬೈಲ್ ನಲ್ಲಿರುವಂತಹ ಡೆತ್ ನೋಟ್ ಎಫ್ಎಸ್ಎಲ್ ನಲ್ಲಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಟೈಪ್ ಮಾಡಿರೋದು ಅಥವಾ ವಿನಯೇ ಅಥವಾ ಬೇರೆಯವರ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಈ ಬಗ್ಗೆ ಅನುಮಾನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಫ್ಎಸ್ಎಲ್ ವರದಿಗೆ ವೆಯ್ಟ್ ಮಾಡ್ತಿದ್ದಾರೆ ಪೊಲೀಸರು. ಅವರು ಕೂಡ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಾಟ್ಸಪ್ನಲ್ಲಿ ಬರೆದಿರುವಂತಹ ಸಂದೇಶವನ್ನ ನೋಡಿದರೆ ಅದರಲ್ಲಿ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ವಿನಯ್ ಸೋಮಯ್ಯ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರಲ್ಲಿ. ಹಾಗಾಗಿ ವಿನಯ್ ಸೋಮಯ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಆ ವಾಟ್ಸಪ್ನ ದೀರ್ಘವಾದಂತಹ ಸಂದೇಶದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಇಬ್ಬರು ಎಂಎಲ್ಎಗಳಾದಂತಹ ಪೊನ್ನಣ್ಣ, ಮಂತರ್ಗೌಡ ಹಾಗೂ ಇನ್ನೊಬ್ಬ ಹರೀಶ್ ಪೂವಯ್ಯ ಜೊತೆಗೆ ತೆನ್ನಿರಪ್ಪ ಮೈನಾ, ಈ 4 ಜನರ ವಿರುದ್ಧನೂ ಕೂಡ ಎಫ್ಐಆರ್ ಮಾಡಬೇಕು. ನಿನ್ನೆ ಬೆಳಗ್ಗೆ ಅವರ ಕುಟುಂಬದವರು ಬೆಂಗಳೂರಿನಲ್ಲಿ ಡಿಸಿಪಿ ದೇವರಾಜ್ ಎದುರುಗಡೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಡೆತ್ ನೋಟ್ ಈಗ ತಲೆನೋವನ್ನ ತಂದಿದೆ. ವಾಟ್ಸ್ಆಪ್ ಮೆಸೇಜ್ ರೂಪದಲ್ಲಿರುವಂತಹ ಡೆತ್ ನೋಟ್ ಅದು. ಮೆಸೇಜ್ ಟೈಪ್ ಮಾಡಿದ್ದು ವಿನಯ ಅಥವಾ ಬೇರೆನ ಅನ್ನುವ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊಬೈಲ್ನಲ್ಲಿ ಬಂದ ಡೆತ್ ನೋಟ್ ಬಗ್ಗೆ ಖಾಕಿ ತನಿಖೆಯನ್ನ ಚುರುಕುಗೊಳಿಸಿದೆ. ಎಫ್ಎಸ್ಎಲ್ಗೆ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ರವಾನೆ ಮಾಡಿದ್ದಾರೆ. ವಿನಯ್ ಮೊಬೈಲ್ ಸಿಡಿಆರ್ ತೆಗೆಯೋದಕ್ಕೆ ಖಾಕಿ ಮುಂದಾಗಿದೆ. ಹೆಣ್ಣೂರು ಪೊಲೀಸರಿಂದ ಹಲವು ಆಯಾಮಗಳಲ್ಲಿ ತನಿಖೆ ಚುರುಕುಗೊಂಡಿದೆ. ನೋಡಿ, ಡೆತ್ ನೋಟ್ ಸಿಕ್ಕಿತ್ತು ಪೊಲೀಸರಿಗೆ. ಅದು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ರೂಪದಲ್ಲಿತ್ತು. ಅಂದ್ರೆ ಮೆಸೇಜ್ ಡಿಜಿಟಲ್ ರೂಪದಲ್ಲಿ ಡೆತ್ ನೋಟ್ ಇತ್ತು. ಡೆತ್ ನೋಟ್ ಪರಿಗಣನೆಗೆ ತೆಗೆದುಕೊಳ್ಳುವ ಬಗ್ಗೆ ಈಗ ಪೊಲೀಸರಿಗೆ ತಲೆನೋವಾಗಿದೆ. ಮೊಬೈಲ್ ನಲ್ಲಿರುವಂತಹ ಡೆತ್ ನೋಟ್ ಎಫ್ಎಸ್ಎಲ್ ನಲ್ಲಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಟೈಪ್ ಮಾಡಿರೋದು ಅಥವಾ ವಿನಯೇ ಅಥವಾ ಬೇರೆಯವರ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಈ ಬಗ್ಗೆ ಅನುಮಾನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಫ್ಎಸ್ಎಲ್ ವರದಿಗೆ ವೆಯ್ಟ್ ಮಾಡ್ತಿದ್ದಾರೆ ಪೊಲೀಸರು. ಅವರು ಕೂಡ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಾಟ್ಸಪ್ನಲ್ಲಿ ಬರೆದಿರುವಂತಹ ಸಂದೇಶವನ್ನ ನೋಡಿದರೆ ಅದರಲ್ಲಿ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ವಿನಯ್ ಸೋಮಯ್ಯ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರಲ್ಲಿ. ಹಾಗಾಗಿ ವಿನಯ್ ಸೋಮಯ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಆ ವಾಟ್ಸಪ್ನ ದೀರ್ಘವಾದಂತಹ ಸಂದೇಶದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಇಬ್ಬರು ಎಂಎಲ್ಎಗಳಾದಂತಹ ಪೊನ್ನಣ್ಣ, ಮಂತರ್ಗೌಡ ಹಾಗೂ ಇನ್ನೊಬ್ಬ ಹರೀಶ್ ಪೂವಯ್ಯ ಜೊತೆಗೆ ತೆನ್ನಿರಪ್ಪ ಮೈನಾ, ಈ 4 ಜನರ ವಿರುದ್ಧನೂ ಕೂಡ ಎಫ್ಐಆರ್ ಮಾಡಬೇಕು. ನಿನ್ನೆ ಬೆಳಗ್ಗೆ ಅವರ ಕುಟುಂಬದವರು ಬೆಂಗಳೂರಿನಲ್ಲಿ ಡಿಸಿಪಿ ದೇವರಾಜ್ ಎದುರುಗಡೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಸಬ್ಜೆಕ್ಟ್ ನಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಡೆತ್ ನೋಟ್ ಈಗ ತಲೆನೋವನ್ನ ತಂದಿದೆ. ವಾಟ್ಸ್ಆಪ್ ಮೆಸೇಜ್ ರೂಪದಲ್ಲಿರುವಂತಹ ಡೆತ್ ನೋಟ್ ಅದು. ಮೆಸೇಜ್ ಟೈಪ್ ಮಾಡಿದ್ದು ವಿನಯ ಅಥವಾ ಬೇರೆನ ಅನ್ನುವ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊಬೈಲ್ನಲ್ಲಿ ಬಂದ ಡೆತ್ ನೋಟ್ ಬಗ್ಗೆ ಖಾಕಿ ತನಿಖೆಯನ್ನ ಚುರುಕುಗೊಳಿಸಿದೆ. ಎಫ್ಎಸ್ಎಲ್ಗೆ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ರವಾನೆ ಮಾಡಿದ್ದಾರೆ. ವಿನಯ್ ಮೊಬೈಲ್ ಸಿಡಿಆರ್ ತೆಗೆಯೋದಕ್ಕೆ ಖಾಕಿ ಮುಂದಾಗಿದೆ. ಹೆಣ್ಣೂರು ಪೊಲೀಸರಿಂದ ಹಲವು ಆಯಾಮಗಳಲ್ಲಿ ತನಿಖೆ ಚುರುಕುಗೊಂಡಿದೆ. ನೋಡಿ,
ಡೆತ್ ನೋಟ್ ಸಿಕ್ಕಿತ್ತು ಪೊಲೀಸರಿಗೆ. ಅದು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ರೂಪದಲ್ಲಿತ್ತು. ಅಂದ್ರೆ ಮೆಸೇಜ್ ಡಿಜಿಟಲ್ ರೂಪದಲ್ಲಿ ಡೆತ್ ನೋಟ್ ಇತ್ತು. ಆ ಡೆತ್ ನೋಟ್ ಪರಿಗಣನೆಗೆ ತೆಗೆದುಕೊಳ್ಳುವ ಬಗ್ಗೆ ಈಗ ಪೊಲೀಸರಿಗೆ ತಲೆನೋವಾಗಿದೆ. ಮೊಬೈಲ್ ನಲ್ಲಿರುವಂತಹ ಡೆತ್ ನೋಟ್ ಎಫ್ಎಸ್ಎಲ್ ನಲ್ಲಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಟೈಪ್ ಮಾಡಿರೋದು ಅಥವಾ ವಿನಯೇ ಅಥವಾ ಬೇರೆಯವರ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಈ ಬಗ್ಗೆ ಅನುಮಾನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಫ್ಎಸ್ಎಲ್ ವರದಿಗೆ ವೆಯ್ಟ್ ಮಾಡ್ತಿದ್ದಾರೆ ಪೊಲೀಸರು. ಅವರು ಕೂಡ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಾಟ್ಸಪ್ನಲ್ಲಿ ಬರೆದಿರುವಂತಹ ಸಂದೇಶವನ್ನ ನೋಡಿದರೆ ಅದರಲ್ಲಿ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ವಿನಯ್ ಸೋಮಯ್ಯ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರಲ್ಲಿ. ಹಾಗಾಗಿ ವಿನಯ್ ಸೋಮಯ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಆ ವಾಟ್ಸಪ್ನ ದೀರ್ಘವಾದಂತಹ ಸಂದೇಶದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಇಬ್ಬರು ಎಂಎಲ್ಎಗಳಾದಂತಹ ಪೊನ್ನಣ್ಣ, ಮಂತರ್ಗೌಡ ಹಾಗೂ ಇನ್ನೊಬ್ಬ ಹರೀಶ್ ಪೂವಯ್ಯ ಜೊತೆಗೆ ತೆನ್ನಿರಪ್ಪ ಮೈನಾ, ಈ 4 ಜನರ ವಿರುದ್ಧನೂ ಕೂಡ ಎಫ್ಐಆರ್ ಮಾಡಬೇಕು. ನಿನ್ನೆ ಬೆಳಗ್ಗೆ ಅವರ ಕುಟುಂಬದವರು ಬೆಂಗಳೂರಿನಲ್ಲಿ ಡಿಸಿಪಿ ದೇವರಾಜ್ ಎದುರುಗಡೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಡೆತ್ ನೋಟ್ ಈಗ ತನ್ನವನ್ನ ತಂದಿಟ್ಟಿದೆ. ವಾಟ್ಸ್ಆಪ್ ಮೆಸೇಜ್ ರೂಪದಲ್ಲಿ ಇರುವಂತಹ ಡೆತ್ ನೋಟ್ ಅದು. ಮೆಸೇಜ್ ಟೈಪ್ ಮಾಡಿದ್ದು ವಿನಯ ಅಥವಾ ಬೇರೆನ ಅನ್ನುವ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊಬೈಲ್ನಲ್ಲಿ ಬಂದ ಡೆತ್ ನೋಟ್ ಬಗ್ಗೆ ಖಾಕಿ ತನಿಖೆಯನ್ನ ಚುರುಕುಗೊಳಿಸಿದೆ. ಎಫ್ಎಸ್ಎಲ್ಗೆ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ರವಾನೆ ಮಾಡಿದ್ದಾರೆ. ವಿನಯ್ ಮೊಬೈಲ್ ಸಿಡಿಆರ್ ತೆಗೆಯೋದಕ್ಕೆ ಖಾಕಿ ಮುಂದಾಗಿದೆ. ಹೆಣ್ಣೂರು ಪೊಲೀಸರಿಂದ ಹಲವು ಆಯಾಮಗಳಲ್ಲಿ ತನಿಖೆ ಚುರುಕುಗೊಂಡಿದೆ. ನೋಡಿ, ಡೆತ್ ನೋಟ್ ಸಿಕ್ಕಿತ್ತು ಪೊಲೀಸರಿಗೆ. ಅದು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ರೂಪದಲ್ಲಿತ್ತು. ಅಂದ್ರೆ ಮೆಸೇಜ್ ಡಿಜಿಟಲ್ ರೂಪದಲ್ಲಿ ಡೆತ್ ನೋಟ್ ಇತ್ತು. ಆ ಡೆತ್ ನೋಟ್ ಪರಿಗಣನೆಗೆ ತೆಗೆದುಕೊಳ್ಳುವ ಬಗ್ಗೆ ಈಗ ಪೊಲೀಸರಿಗೆ ತಲೆನೋವಾಗಿದೆ. ಮೊಬೈಲ್ ನಲ್ಲಿರುವಂತಹ ಡೆತ್ ನೋಟ್ ಎಫ್ಎಸ್ಎಲ್ ನಲ್ಲಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಟೈಪ್ ಮಾಡಿರೋದು ಅಥವಾ ವಿನಯೇ ಅಥವಾ ಬೇರೆಯವರ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಈ ಬಗ್ಗೆ ಅನುಮಾನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಫ್ಎಸ್ಎಲ್ ವರದಿಗೆ ವೆಯ್ಟ್ ಮಾಡ್ತಿದ್ದಾರೆ ಪೊಲೀಸರು. ಅವರು ಕೂಡ ವಿನಯ್ ಸೋಮಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುವ ಮೊದಲು ವಾಟ್ಸಪ್ನಲ್ಲಿ ಬರೆದಿರುವಂತಹ ಸಂದೇಶವನ್ನ ನೋಡಿದರೆ ಅದರಲ್ಲಿ ಈ ತರ ಪರಿಸ್ಥಿತಿ ಯಾರಿಗೂ ಬರಬಾರದು ಅಂತ ವಿನಯ್ ಸೋಮಯ್ಯ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ ಅದರಲ್ಲಿ. ಹಾಗಾಗಿ ವಿನಯ್ ಸೋಮಯ್ಯಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಆ ವಾಟ್ಸಪ್ನ ದೀರ್ಘವಾದಂತಹ ಸಂದೇಶದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ಇಬ್ಬರು ಎಂಎಲ್ಎಗಳಾದಂತಹ ಪೊನ್ನಣ್ಣ, ಮಂತರ್ಗೌಡ ಹಾಗೂ ಇನ್ನೊಬ್ಬ ಹರೀಶ್ ಪೂವಯ್ಯ ಜೊತೆಗೆ ತೆನ್ನಿರಪ್ಪ ಮೈನಾ, ಈ 4 ಜನರ ವಿರುದ್ಧನೂ ಕೂಡ ಎಫ್ಐಆರ್ ಮಾಡಬೇಕು. ನಿನ್ನೆ ಬೆಳಗ್ಗೆ ಅವರ ಕುಟುಂಬದವರು ಬೆಂಗಳೂರಿನಲ್ಲಿ ಡಿಸಿಪಿ ದೇವರಾಜ್ ಎದುರುಗಡೆ ಕೊಟ್ಟಿರುವಂತಹ ದೂರಿನಲ್ಲಿ ಸ್ಪಷ್ಟವಾಗಿ ಸಬ್ಜೆಕ್ಟ್ ನಲ್ಲಿ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಡೆತ್ ನೋಟ್ ಈಗ ತನ್ನವನ್ನ ತಂದಿಟ್ಟಿದೆ. ವಾಟ್ಸ್ಆಪ್ ಮೆಸೇಜ್ ರೂಪದಲ್ಲಿ ಇರುವಂತಹ ಡೆತ್ ನೋಟ್ ಅದು. ಮೆಸೇಜ್ ಟೈಪ್ ಮಾಡಿದ್ದು ವಿನಯ ಅಥವಾ ಬೇರೆನ ಅನ್ನುವ ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊಬೈಲ್ನಲ್ಲಿ ಬಂದ ಡೆತ್ ನೋಟ್ ಬಗ್ಗೆ ಖಾಕಿ ತನಿಖೆಯನ್ನ ಚುರುಕುಗೊಳಿಸಿದೆ. ಎಫ್ಎಸ್ಎಲ್ಗೆ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ ರವಾನೆ ಮಾಡಿದ್ದಾರೆ. ವಿನಯ್ ಮೊಬೈಲ್ ಸಿಡಿಆರ್ ತೆಗೆಯೋದಕ್ಕೆ ಖಾಕಿ ಮುಂದಾಗಿದೆ. ಹೆಣ್ಣೂರು ಪೊಲೀಸರಿಂದ ಹಲವು ಆಯಾಮಗಳಲ್ಲಿ ತನಿಖೆ ಚುರುಕುಗೊಂಡಿದೆ. ನೋಡಿ, ಡೆತ್ ನೋಟ್ ಸಿಕ್ಕಿತ್ತು ಪೊಲೀಸರಿಗೆ. ಅದು ವಾಟ್ಸ್ಆಪ್ ನಲ್ಲಿ ಮೆಸೇಜ್ ರೂಪದಲ್ಲಿತ್ತು. ಅಂದ್ರೆ ಮೆಸೇಜ್ ಡಿಜಿಟಲ್ ರೂಪದಲ್ಲಿ ಡೆತ್ ನೋಟ್ ಇತ್ತು. ಆ ಡೆತ್ ನೋಟ್ ಪರಿಗಣನೆಗೆ ತೆಗೆದುಕೊಳ್ಳುವ ಬಗ್ಗೆ ಈಗ ಪೊಲೀಸರಿಗೆ ತಲೆನೋವಾಗಿದೆ. ಮೊಬೈಲ್ ನಲ್ಲಿರುವಂತಹ ಡೆತ್ ನೋಟ್ ಎಫ್ಎಸ್ಎಲ್ ನಲ್ಲಿ ಪರಿಶೀಲನೆ ಕೂಡ ಆಗ್ತಾ ಇದೆ. ಟೈಪ್ ಮಾಡಿರೋದು ಅಥವಾ ವಿನಯೇ ಅಥವಾ ಬೇರೆಯವರ ಅನ್ನೋದು ತನಿಖೆಯಿಂದ ಗೊತ್ತಾಗಬೇಕು. ಈ ಬಗ್ಗೆ ಅನುಮಾನ ಬಂದಿರುವಂತಹ ಹಿನ್ನೆಲೆಯಲ್ಲಿ ಎಫ್ಎಸ್ಎಲ್ ವರದಿಗೆ